ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮ್ಮ ಮುಂದೆ ನನ್ನ ಮೊದಲನೇ ವಿಡಿಯೋನ ಇಡ್ತಾ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ ಬಂದ್ಬಿಟ್ಟು ನನ್ನ ರೈತ ಬಾಂಧವರಿಗೋಸ್ಕರ. ನಾನು ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಒಂದು ಚಿಕ್ಕ ಮನವಿ ಏನಂತಂದರೆ, ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡಿ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ಹೋಗಿದ್ದೀರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಾನು ಮೊದಲನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ ನನ್ನ ರೈತ ಬಾಂಧವರಿಗೋಸ್ಕರ. ಆ ರೈತ ಬಾಂಧವರಿಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ. ಆ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೇ ರೈತ ಬಡಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ಇದೇ ತಿಂಗಳು ಏಪ್ರಿಲ್ 22, 23ನೇ ತಾರೀಕು ಒಂದು ಅಗ್ರಿ ಶೋನ ಕಂಡಕ್ಟ್ ಮಾಡ್ತಿದ್ದಾರೆ. ಅಗ್ರಿ ಶೋ ಮೀನ್ಸ್ ಕೃಷಿ ಮೇಳನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಅನಂತಪುರ ಹತ್ರ ರಾಪ್ತೋಡ್ ರೋಡಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿಗೆ ಎಲ್ಲ ನನ್ನ ರೈತ ಬಾಂಧವರು ಹೋಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಖಂಡಿತ ನಾವು ಬರ್ತೀವಿ, ನೀವು ಬನ್ನಿ ಅಂತ ಹೇಳ್ತಾ, ಈ ಒಂದು ಅಗ್ರಿ ಶೋಗೆ ಹೋಗಬೇಕು ಅಂತಂದರೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಏನಂತಂದರೆ, ನೀವು ಆನ್ಲೈನಲ್ಲಿ ಕ್ರೋಮಲ್ಲೇ ಇಲ್ಲ ಗೂಗಲಲ್ಲೇ ಹೋಗ್ಬಿಟ್ಟು rbagrishow.com ಅಂತ ಹೊಡೆದ್ರೆ ಒಂದು ಸೈಟ್ ಓಪನ್ ಆಗುತ್ತೆ. ಆ ಸೈಟಲ್ಲಿ ಸ್ಟಾಲ್ ಬುಕ್ಕಿಂಗ್ ಇಲ್ಲ ವಿಸಿಟರ್ ಆಗಿ ಬರ್ತಾ ಇದ್ದೀರಾ ಇಲ್ಲ ಸ್ಟಾಲ್ ಬುಕ್ಕಿಂಗ್ ಆಗಿ ಬರ್ತಾ ಇದ್ದೀರೋ ಅಂತ ಕೇಳುತ್ತೆ. ಅದರಲ್ಲಿ ನೀವು ವಿಸಿಟರ್ ಆಗಿದ್ದರೆ ವಿಸಿಟರ್ ಅಂತ ಒತ್ತಿ, ಇಲ್ಲಾಂದರೆ ಸ್ಟಾಲ್ ಬುಕ್ಕಿಂಗ್ ಆಗಿದ್ದರೆ ಸ್ಟಾಲ್ ಬುಕ್ಕಿಂಗ್ ಅಂತ ಒತ್ತಿ. ವಿಸಿಟರ್ ಆಗಿದ್ದರೆ ವಿಸಿಟರ್ ಒತ್ತಿದ ಮೇಲೆ ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ನೀವು ಯಾವ ಕ್ರಾಪ್ನ ಬೆಳಿತೀರಾ ಅಂತ ಒಂದು ಇನ್ಫಾರ್ಮೇಷನ್ನ ಕೇಳುತ್ತೆ. ಆ ಇನ್ಫಾರ್ಮೇಷನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆ ಒಂದು ID ಬರುತ್ತೆ. ಆ ಐಡಿನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನೀವು ಅಲ್ಲಿಗೆ ಹೋದಾಗ ಆ ಒಂದು ಐಡಿನ ತೋರಿಸಿದ್ರೆ ನಿಮ್ಗೊಂದು ID ಕಾರ್ಡ್ ಕೊಡ್ತಾರೆ. ID ಕಾರ್ಡ್ ತಗೊಂಡು ನೀವು ಒಳಗಡೆ ಆಕ್ಸೆಸ್ ಆಗ್ಬೋದು. ಸೊ ಅಕಸ್ಮಾತ್ ಇಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ನೀವು ಮಾಡ್ಕೋಬೋದು. ಅಲ್ಲೇ ಹೋದ್ಮೇಲೆ ಸ್ಪಾಟಾಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಒಳಗಡೆ ಆಕ್ಸೆಸ್ ಆಗ್ಬೋದು. ಯಂತ್ರೋಪಕರಣದ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ, ಇಲ್ಲ ಫಾರ್ಮಿಂಗ್, ಶಿಪ್ ಫಾರ್ಮಿಂಗ್ ಆಗಿರ್ಬೋದು, ಗಾಡ್ ಫಾರ್ಮಿಂಗ್ ಆಗಿರ್ಬೋದು, ಪೊಲ್ಟ್ರಿ ಫಾರ್ಮಿಂಗ್ ಆಗಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೋದು. ಯಾವುದೇ ಅಲ್ಲಿ ಹೊಸದಾಗಿ ಡ್ರೋನ್ ಬಂದಿರುತ್ತೆ, ಮತ್ತು ಟ್ರ್ಯಾಕ್ಟರ್ಸು ಹೊಸದಾಗಿ ಪವರ್ ವೀಡರ್ಸ್ ಬಂದಿರ್ತವೆ. ಆ ಎಲ್ಲ ಇನ್ಫಾರ್ಮೇಷನ್ ಅವನ್ನ ಯಾವ ಥರ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನ ತಗೊಂಡು ಇದನ್ನು ಯೂಸ್ ಮಾಡ್ಕೊಳೋದು. ನಿಮಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಬಳಸ್ಕೊಂಡು ನೀವು ಬೆಳೆನ ಬೆಳಿಬೋದು. ಸೊ ಹಂಗಾಗಿ ಆ ಇನ್ಫಾರ್ಮೇಷನ್ನ ತಗೊಂಡ್ರೆ ನೀವು ಸಕ್ಸಸ್ ಆಗೋದಕ್ಕೆ ನಿಮಗೆ ನನ್ನ ಕಡೆಯಿಂದ ಚಿಕ್ಕ ಹೆಲ್ಪ್ ಆಗ್ಬೋದು. ನಿಮಗೆ ಯಾವುದೇ ಸೀಡ್ಸ್ ಇರ್ಬೋದು, ಇಲ್ಲ ಕೋಳಿ ತಳಿ ಇರ್ಬೋದು, ಎಲ್ಲನೂ ಅಲ್ಲಿ ನೋಡ್ಬೋದು ನೀವು. ಕುರಿ ಆಗಿರ್ಬೋದು, ಎಮ್ಮೆ, ಹಸು, ಡೈರಿ ಫಾರ್ಮಿಂಗ್ ಬಗ್ಗೆ, ಪೊಲ್ಟ್ರಿ ಫಾರ್ಮಿಂಗ್ ಬಗ್ಗೆ, ಶಿಪ್ ಫಾರ್ಮಿಂಗ್ ಬಗ್ಗೆನೂ ಅಲ್ಲಿ ಎಲ್ಲ ಬಂದಿರುತ್ತೆ ಇನ್ಫಾರ್ಮೇಷನ್ನು. ಪರ್ಟಿಕ್ಯುಲರಾಗಿ ಇದೆ ಅಂತಲ್ಲ, ಎಲ್ಲ ನನ್ನ ಫಾರ್ಮಿಂಗ್ ಏನೇನಿರುತ್ತೋ, ಅಗ್ರಿಕಲ್ಚರ್ದು ಏನೇನಿರುತ್ತೋ ಎಲ್ಲರೂ ಅಲ್ಲಿ ಬಂದಿರುತ್ತೆ. ಅಲ್ಲಿ ಇನ್ಫಾರ್ಮೇಷನ್ನ ತಗೋಬೋದು. ಆ ಇನ್ಫಾರ್ಮೇಷನ್ನ ತಗೊಂಡು ನೀವು ಸಕ್ಸಸ್ ಆಗೋದಕ್ಕೆ ನಿಮಗೆ ಚಿಕ್ಕ ಹೆಲ್ಪ್ ಆಗ್ಬೋದು ಅಂತ ನಾನು ಅನ್ಕೊಳ್ತಾ, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೇಳ್ತಾರೆ. ಅದೇ ಥರ ಸುಮ್ಮನೆ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಯಾರು ಕೂಡ ನಮ್ಮ ರೈತರಿಗೆ ಬೆಲೆ ಕೊಡೋದಿಲ್ಲ. ಒಬ್ಬ ಆಫೀಸರ್ಸ್ ಆಗಿರ್ಬೋದು, ಯಾರೇ ಆಗಿರಲಿ, ಯಾವುದೇ ತರಹ ಯಾವುದೇ ಸೆಕ್ಟರಿಂದ ನೋಡಿದ್ರು ರೈತರಿಗೋಸ್ಕರ ಯಾರೂ ಬೆಲೆ ಅಂಬೋದೇ ಕೊಡ್ತಾ ಇಲ್ಲ. ಸೊ ಹಂಗಾಗಿ ರೈತರಿಗೆ ಬೆಲೆ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೆ ರೈತ ಬಾಂಧವರು ನನ್ನ ಕಡೆಯಿಂದ ನನ್ನ ರೈತ ಬಾಂಧವರಿಗೆ ಯಾವುದೇ ಇನ್ಫಾರ್ಮೇಷನ್ ಇಂದ ಯೂಸ್ಫುಲ್ ಇದೆ ಅಂತ ಅಂದ್ರೆ ಆ ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ಸದಾ ನಿಮ್ಗೋಸ್ಕರ ರೆಡಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್.